ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ದಿನ ನಮ್ಮ ಹೋಟೆಲ್ ಸಾಫ್ಟ್ವೇರ್ನಲ್ಲಿ ಯಾವ ಥರ ಬಿಲ್ ಹಾಕೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಬಿಲ್ ಹಾಕೋದು ಹೇಗೆ ಅಂತ ಹೇಳಿದ್ರೆ ಪ್ರಿಂಟ್ ಮಾಡೋದು ಮತ್ತು ಬಿಲ್ಲಿಂಗ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ. ನೀವು ಫಸ್ಟು ಲಾಗಿನ್ ಆದ ತಕ್ಷಣ ನೀವು ಡ್ಯಾಶ್ ಬೋರ್ಡಲ್ಲಿ ಬರ್ತೀರಾ. ಇದೇ ಥರ ಡ್ಯಾಶ್ ಬೋರ್ಡಿಂಗ್ ಕಾಣಿಸ್ತಾ ಇರುತ್ತೆ. ಅದಾದಮೇಲೆ ನಾನು ಅವಾಗಲೇ ನಿಮಗೆ ಮೆನು ಹೇಳ್ಕೊಟ್ಟೆ, ಟೇಬಲ್ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟೆ, ಮೆನುನಲ್ಲಿ ಐಟಮ್ಸ್ ಎಲ್ಲ ಕ್ರಿಯೇಟ್ ಮಾಡೋದು, ಐಟಮ್ ಕ್ಯಾಟಗರಿ ಕ್ರಿಯೇಟ್ ಮಾಡೋದೆಲ್ಲ ಹೇಳ್ಕೊಟ್ಟೆ, ವೇಟ್ ರಿಸರ್ವೇಷನ್ ಹೇಳ್ಕೊಟ್ಟೆ. ಈಗ ನೆಕ್ಸ್ಟ್ ಇದರಲ್ಲಿ POS ಅಂತ ಇರುತ್ತೆ, ಇಲ್ಲಿ ಅಂದರೆ ಪಾಯಿಂಟ್ ಆಫ್ ಸೇಲ್ ಅಂತ, ಆಯಿತಾ? ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಅಂದರೆ ಇದು ಬಿಲ್ಲಿಂಗಿಗೋಸ್ಕರ ಇರೋದು. ಇದು ಹಾಕಿದ ತಕ್ಷಣ ಈ ಥರ ಬಿಲ್ ಹಾಕುವಂಥ ಒಂದು ಇದು ಬರುತ್ತೆ. ಇದು ಆ್ಯಕ್ಚುಲಿ ಟಚ್ ಸ್ಕ್ರೀನು. ನೀವು ಟಚ್ ಸ್ಕ್ರೀನ್ ಮಾನಿಟರ್ ಇಟ್ಕೊಂಡ್ರೆ ಇದನ್ನು ಟಚ್ ಮಾಡಿದರೆ ಪ್ರಿಂಟ್ ಆಗ್ಬೋದು. ಓಕೆ, ಇದು ಪಾಯಿಂಟ್ ಆಫ್ ಸೇಲ್ ಇಲ್ಲಿ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ, ಮತ್ತೆ ವಾಪಸ್ ಬರ್ತಿದ್ದೀನಿ. ಇದು ಯಾವಾಗ POS ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಡೈರೆಕ್ಟಾಗಿ ನಿಮ್ಮ ಹತ್ರ ಅವರು ಆರ್ಡ್ರ್ ತೊಗೊಂಬಂದಿರ್ತಾರೆ, ಯಾರು ವೆಯ್ಟರ್ ತೊಗೊಂಬರ್ತಾರೆ ಆರ್ಡ್ರು ಕಸ್ಟಮರಿಂದ, ಅವ್ರ ಟೇಬಲಿಂದ ಬರ್ಕೊಂಡು ಬಂದರೆ ಮಾತ್ರ ಬಿಲ್ ಹಾಕ್ತೀರಾ, POSಗೆ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲಿ ಆರ್ಡ್ರಸಲ್ಲಿ ಬಂದಿರುತ್ತೆ. ಅಕಸ್ಮಾತ್ ಅವ್ರ ಮೊಬೈಲಲ್ಲೇ ವೇಟರ್ಸ್ನವ್ರು ಏನಾದರೂ ಆರ್ಡ್ರ್ ತೊಗೊಂಡ್ರೆ ಈ ಆರ್ಡ್ರಲ್ಲಿ ಬರುತ್ತೆ. ಅದು ಈ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಆರ್ಡ್ರಲ್ಲಿ ಕಾಣಿಸ್ತಾ ಇರುತ್ತೆ. ಅದು ಈ ಥರ ಕಾಣಿಸುತ್ತೆ ಬಿಲ್ಲು, ಆಯಿತಾ? ಅದೇ ಥರ ಅವರು KOT ಅವ್ರ ಮೊಬೈಲಲ್ಲಿ ಅವ್ರ ಮನೆಯಿಂದನಾರೋ ಕಸ್ಟಮರ್ ಆರ್ಡ್ರ್ ಮಾಡಿದರೂ ಇಲ್ಲಿ ಕಾಣಿಸುತ್ತೆ, ಆರ್ಡ್ರಲ್ಲಿ ಬರುತ್ತೆ, ಆಟೋಮೆಟಿಕಲಿ ಇಲ್ಲಿ ಬಂದುಬಿಡುತ್ತೆ. ಈಗ ನೀವು POSಗೆ ಯಾವಾಗ ಬರಬೇಕು ಅಂತ ಹೇಳಿದ್ರೆ, ಅವರು ಚೀಟಿನಲ್ಲಿ ಬರ್ಕೊಂಬರ್ತಾರೆ ಇವರು ವೇಟರ್ಗಳು ಆರ್ಡ್ರ್ ತೊಗೊಂಡು ಬಂದರೆ ಮಾತ್ರ ಇದು ಬಿಲ್ ಹಾಕೋದಕ್ಕೆ POSಲ್ಲಿ. ಇಲ್ಲಾಂದರೆ ಆಟೋಮೆಟಿಕಲಿ ಇದು ಆರ್ಡ್ರಸಲ್ಲಿ KOTನಲ್ಲಿ ಇಲ್ಲೇ ಕಾಣಿಸುತ್ತೆ, ನಿಮಗೆ ಬಂದುಬಿಡುತ್ತೆ ಬಿಲ್ಲಿಂಗ್, ಇದು ಆರ್ಡ್ರ್ ಬಂದುಬಿಡುತ್ತೆ. ಅವರೇ ಕಸ್ಟಮರ್ ಏನಾದರೂ ನಿಮಗೆ ಅವ್ರ ಮೊಬೈಲಲ್ಲಿ ಆರ್ಡ್ರ್ ಕೊಟ್ಟರೆ ಅದು ಇಲ್ಲೇ ಆಟೋಮೆಟಿಕಲಿ ಬಂದುಬಿಡುತ್ತೆ. ಇಲ್ಲ ನೀವು ಹೋಟೆಲಿಂದ ಬಿಲ್ ತೊಗೊಂಡು ಬರ್ತಾರೆ, ಮ್ಯಾನ್ಯುವಲಿ ಹೋಗಿ ತೊಗೊಂಬರ್ತಾರೆ ಅಂದರೆ ಮಾತ್ರ ಇಲ್ಲಿ POS ಮೇಲೆ ಬರುತ್ತೆ. POS ಮೇಲೆ ಕ್ಲಿಕ್ ಮಾಡ್ಕೊತಾರೆ. ಈ ಆರ್ಡರ್ಸಿಂದ ಇನ್ನೊಂದ್ಸಲಿ ತೋರಿಸ್ಕೊಡ್ತೀನಿ. ಈಗ POS ಅಂದರೆ ಬಿಲ್ಲಿಂಗ್ ಹಾಕೋದಂತ ಹೇಳ್ಕೊಡ್ತೀನಿ. ಇದು ಈ ಥರ ಓಪನ್ ಆಗುತ್ತೆ POS ಮೇಲೆ ಕ್ಲಿಕ್ ಮಾಡಿದ ತಕ್ಷಣ, ಆಯಿತಾ? ಇದರಲ್ಲಿ ಲಾಸ್ಟಿಗೆ ಇಲ್ಲೊಂದು ನೋಡ್ತಾ ಇದೆ ನೋಡಿರಿ, ವ್ಯೂ ಇನ್ ಫುಲ್ ಸ್ಕ್ರೀನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫುಲ್ ಸ್ಕ್ರೀನ್ ಬರುತ್ತೆ. ಓಕೆ, ಇನ್ನೊಂದ್ಸಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಸಣ್ಣಕ್ಕಾಗತ್ತೆ ಸ್ಕ್ರೀನು. ಮತ್ತು ಇನ್ನೊಂದ್ಸಲಿ ದೊಡ್ಡದರಲ್ಲೇ ಓಪನ್ ಮಾಡೋಣಂತೆ. ಓಕೆ, ಇದರಲ್ಲೇ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಫಸ್ಟು ಈ ಥರ ದೊಡ್ಡದರಲ್ಲಿ ಕಾಣಿದಾಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೆನು ಐಟಮ್ಸ್ ಇರುತ್ತೆ. ಇಲ್ಲಿ ಕೂಡ ನೀವು ಟೈಪ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ದೋಸೆ ಇದೆ, ಡಿ ಅಂದರೆ ಬಂದುಬಿಡುತ್ತೆ, ದೋಸೆ ಅನ್ನೋದು ಕಾಣಿಸ್ತದೆ, ಆಯಿತಾ? ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲ ನೀವು ಏನೂ ಟೈಪ್ ಮಾಡಲಿಲ್ಲ ಅಂದರೆ ಇಲ್ಲೆಲ್ಲವೂ ಐಟಮ್ಸ್ ಕಾಣ್ತಾ ಇರ್ತವೆ. ತುಂಬ ಐಟಮ್ಸ್ ಏನೇನು ಹಾಕಿರ್ತಾರೆ ನಿಮ್ಮದೆಲ್ಲ ಐಟಮ್ಸ್ ಇಲ್ಲಿ ಕಾಣಿಸ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಅವರು ದೋಸೆ ಆರ್ಡ್ರ್ ಕೊಟ್ಟಿದ್ದಾರೆ, ಕಾಫಿನೂ ಆರ್ಡ್ರ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ರಿ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ದೋಸೆ ಆರ್ಡ್ರ್ ಇದ್ರ ಬರುತ್ತೆ. ಇದರಲ್ಲಿ ನೀವು ಫಿಲ್ಟರ್ ಬೈ ಮೆನುನೂ ಮಾಡ್ಬೋದು. ಲಂಚು, ಡಿನ್ನರು, ಬ್ರೇಕ್ಫಾಸ್ಟ್ ಯಾವ್ದು ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಏನು ಸೆಲೆಕ್ಟ್ ಮಾಡಿರ್ತಾರೆ. ಲಂಚಲ್ಲಿ ನಾನು ಯಾವುದೂ ಹಾಕಿಲ್ಲ ಫುಡ್ ಐಟಮ್ಸ್, ಅದಕ್ಕೆ ಯಾವುದು ಕಾಣಿಸ್ತಾ ಇಲ್ಲ, ನೋ ರೆಕಾರ್ಡ್ ಫೌಂಡ್ ಅಂತ ಬರ್ತಾ ಇದೆ. ನಾನು ಅದೇ ಥರ ಡಿನ್ನರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಡಿನ್ನರಲ್ಲೂ ಏನೂ ಹಾಕಿಲ್ಲ, ನೋ ರೆಕಾರ್ಡ್ ಫೌಂಡು. ನಾನೀಗ ಬ್ರೇಕ್ಫಾಸ್ಟಲ್ಲಿ ನಾನು 2 ಐಟಮ್ಸ್ ಹಾಕಿದ್ದೆ, ಆವಾಗಲೇ ನಿಮಗೆ ನೋಡಿರ್ಬೋದು, ದೋಸೆ ಮತ್ತು ಕಾಫಿ 2 ಕಾಣಿಸುತ್ತೆ. ಅದೇ ಥರ ಫಿಲ್ಟರ್ ಬೈ ಕ್ಯಾಟಗರಿನೂ ಮಾಡ್ಬೋದು. ಬಿವರೇಜಸ್ಸು, ಈಗ ಬಿವರೇಜಸ್ ಅಂದರೆ ಕಾಫಿ ಹಾಕಿದ್ದೆ, ಕಾಫಿ ಅಷ್ಟೇ ಕಾಣುತ್ತೆ. ಅದೇ ಥರ ನಾವು ಬಿವರೇಜಸ್ ಬದಲು ಸೌತ್ ಇಂಡಿಯನ್ ಡಿಶಲ್ಲಿ ದೋಸೆ ಹಾಕಿದೆ, ದೋಸೆ ಕಾಣುತ್ತೆ, ಆಯಿತಾ? ಆ ಥರನೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅಥವಾ ನಾವು ಏನು ಕೊಡಲಿಲ್ಲ ಅಂದರೆ ಅಷ್ಟು ಕಾಣಿಸುತ್ತೆ. ಇದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳೋದು. ಈಗ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನೀಗ ದೋಸೆ ಒಂದು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಕೇಳುತ್ತೆ ಇದೆ, ಯಾಕಂದರೆ ಏನು ಟಾಪಿಂಗ್ಸ್ ಇರಲಿಲ್ಲ ಅಂದರೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ಈ ಟಾಪಿಂಗ್ಸ್ ಕೇಳುತ್ತೆ, ನನಗೆ ಬಟರ್ ಮೇಲಿರೋದು ಬೇಕಾ, ಅವರು ನೀವೇನೇನು ಬಟರ್ ಮೇಲೆ ನಾನು ಯಾವಾಗಲೇ ಹೇಳಿದೆ ನಿಮಗೆ ಟಾಪಿಂಗ್ಸಲ್ಲಿ ಆ್ಯಡ್ ಮಾಡ್ಬೋದು ನೀವು ಅಂತ. ನಾನು ಬಟರ್ ಆ್ಯಡ್ ಮಾಡಿದ್ದೆ, ನಿಮಗೆ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಐಟಮ್ ಆ್ಯಡ್ ಮಾಡೋದು ಅನ್ನೋ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇದನ್ನು. ನಮಗೆ ಈ ಬಟರ್ ಬೇಕು ಅಂದರೆ ಸೆಲೆಕ್ಟ್ ಮಾಡಿದ್ರೆ 10 ರೂಪಾಯಿ ಆ್ಯಡ್ ಆಗುತ್ತೆ. ಇಲ್ಲ ನಾನು ಈ ಬಟರ್ ಏನು ಬೇಡ, ಜಸ್ಟ್ ಬರೀ ದೋಸೆ ಅಷ್ಟೇ ಆರ್ಡರ್ ಮಾಡಿದ್ದಾರೆ ಅಂದರೆ ಸೇವ್. ಓಕೆ, ಆವಾಗ ಈ ದೋಸೆ ಇಲ್ಲಿಗೆ ಆ್ಯಡ್ ಆಯಿತು. ಇಲ್ಲಿ ನೀವು ನೋಡ್ಬೋದು ದೋಸೆ ಇಲ್ಲಿ 50 ರೂಪೀಸ್ ಕಾಣಿಸ್ತಾ ಇದೆ, ಇಲ್ಲಿ ದೋಸೆ ಅಂತ ಇಲ್ಲಿ ಬಂದಿದೆ ನೋಡಿರಿ, ದೋಸೆ ಅಂತ ಕಾಣ್ತಾ ಇದೆ ಇಲ್ಲಿ, ಆಯಿತಾ? ಇದರಲ್ಲಿ ಅವ್ರಿಗೆ ಎಷ್ಟು ದೋಸೆ 2 3 ಅಂತ ಇಲ್ಲೇ ಇದು ಎಷ್ಟು ಐಟಮ್ 2 ಬೇಕು ಅಂದರೆ 2 ಕ್ಲಿಕ್ ಮಾಡ್ಬೋದು, 2 ಅಂತ. ಓಕೆ, ನಾನು 2 ದೋಸೆ ಮಾಡ್ತಾಯಿದ್ದೀನಿ ಇಲ್ಲಿ, ಆಯ್ತಾ? ಅದೇ ಥರ ಕಾಫಿನೂ ಆರ್ಡ್ರ್ ಮಾಡ್ತೀನಿ. ನಾನು ಕಾಫಿ ಕ್ಲಿಕ್ ಮಾಡಿದೆ, ಇದಕ್ಕೆ ಟಾಪಿಂಗ್ಸ್ ಇಲ್ಲ, ಡೈರೆಕ್ಟಾಗಿ ಬಂದುಬಿಡ್ತಿಲ್ಲಿ, ಹೌದಾ? ಅದೇ ಥರ ಕಾಫಿನೂ 2 ಕಾಫಿನೋ 3 ಕಾಫಿನೋ ಇಲ್ಲಿ ಕ್ಲಿಕ್ ಸೆಲೆಕ್ಟ್ ನೀವು ಆ್ಯಡ್ ಕೊಡ್ತಾಯಿದ್ರೆ 3 2 ಆಗುತ್ತೆ. ಈಗ ನಾನು ಒಂದೇ ಇರಲಿ, 1 ಕಾಫಿ 2 ದೋಸೆ ಆರ್ಡ್ರ್ ಮಾಡಿದ್ದಾರೆ. ಅದೇ ಥರ ಈಗ ಅವರು ಯಾವ ವೇಟ್ರು ಸೆಲೆಕ್ಟ್ ಮಾಡಿರೋ ನಿಮ್ಗೆ ತೊಗೊಂಬರ್ತಾರಲ್ಲ, ಅವ್ರು ಈ ವೇಟರ್ ಯಾರು ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಈಗ ನಾನು ಸುರೇಶ್ ವೇಟರ್ ಅಂತಿದ್ರೆ ಸುರೇಶ್ ವೇಟರ್ ಕೊಡ್ತೀನಿ, ಅವ್ರು ತಂದಿರೋದು ನಮ್ಗೆ. ಯಾಕಂದರೆ ಒಂದೇ ವೇಟ್ರನ್ನ ಆ್ಯಡ್ ಮಾಡಿರೋದು. ನೀವು 10 ಜನ ಇದ್ದರೆ 10 ಜನನೂ ಆ್ಯಡ್ ಮಾಡ್ಬೋದು ನೀವು. ಅದರಲ್ಲಿ 10 20 ಎಷ್ಟು ಜನ ಇದ್ದರೆ ಅಷ್ಟು ಜನ ಆ್ಯಡ್ ಮಾಡ್ತೀರಾ. ಈಗ ಅಷ್ಟು ಜನದ ಲಿಸ್ಟ್ ಇಲ್ಲಿ ಕಾಣುತ್ತೆ. ಈಗ ನಾನು ಒಂದೇ ಒಂದು ಆ್ಯಡ್ ಮಾಡಿರೋದ್ರಿಂದ ಸುರೇಶ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಅವ್ರು ತಂದಿರೋದು ಇದು ಆರ್ಡ್ರು ಅಂತೇಳಿ, ಆಯಿತಾ? ಅದೇ ಥರ ಯಾವ ಟೇಬಲಿಗೆ ಬಂದಿದ್ದಾರೆ ಅವರು, ಯಾವ ಟೇಬಲು ಅಂತ ಕೇಳ್ತೀರಾ. ಇಲ್ಲಿ ಅಸೈನ್ ಟೇಬಲ್ ಅಂತ ಇದೆ.
ಅಥವಾ ನೀವು ಟೇಬಲ್ ಬೇಕಾದ್ರೆ ಟೇಬಲ್ ಕೊಡ್ಬೋದು, ಇಲ್ಲ ಹೀಗೆ ಬಿಲ್ ಕೊಟ್ಟರೆ ಬಿಲ್ ಪ್ರಿಂಟ್ ಆಗಿಬಿಡುತ್ತೆ. ಟೇಬಲ್ ಏನು ಮೇಂಟೈನ್ ಮಾಡ್ತಾ ಇಲ್ಲ ನೀವು ಅಂತ ಹೇಳಿದ್ರೆ ಹೀಗೆ ಬಿಲ್ ಮಾಡಿಬಿಡ್ಬೋದು ನೀವೀಗ. ಅದೇ ಥರ ಇಲ್ಲಿ ಕಸ್ಟಮರ್ ಡೀಟೇಲ್ಸ್ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ಆ್ಯಡ್ ಕಸ್ಟಮರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅವ್ರು ಕಸ್ಟಮರ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಮುಂಚೆನೇ ಹಳೇದು ಕಸ್ಟಮರ್ ಇದ್ದರೆ ಸರ್ಚ್ ಮಾಡ್ಬೋದು ಹಳೆ ಕಸ್ಟಮರ್ ಅಂತ. ಹೊಸ ಕಸ್ಟಮರ್ ಅಂದರೆ ಇಲ್ಲಿ ಅವ್ರ ನೇಮು, ಫೋನ್ ನಂಬರು ಎಲ್ಲ ಎಡಿಟ್ ಮಾಡಿಬಿಟ್ಟು ಇಮೇಲ್ ಅಡ್ರೆಸ್ ಸೇವ್ ಅಂತ ಕೊಟ್ಟರೆ ಆ ಕಸ್ಟಮರ್ ಹೆಸರು ಇಲ್ಲಿ ಆ್ಯಡ್ ಆಗುತ್ತೆ. ಅವ್ರು ನಿಮಗೆ ರಿಟರ್ನಿಂಗ್ ಕಸ್ಟಮರ್ ಅವರೇ ಬರ್ತಿರ್ತಾರೆ ಅಂದರೆ ಕೌಂಟ್ ಮಾಡ್ಬೋದು. ಅಥವಾ ಅವ್ರಿಗೆ ನೀವು ಮಾರ್ಕೆಟಿಂಗ್ ಮಾಡಬೇಕಾದ್ರೂ ಏನು ಮತ್ತೊಂದು ಸಲ ಮೆಸೇಜ್ ಕಳಿಸಿ ಏನಾದರೂ ನೀವು ರೆಸಾರ್ಟ್ ರೆಸಾರ್ಟ್ ನಡೆಸ್ತಾ ಇದ್ದರೆ ಅದಕ್ಕೆ ಇದು ಭಾಳ ಹೆಲ್ಪ್ ಆಗುತ್ತೆ. ಓಕೆ, ಅದೇ ಥರ ಮರ್ಜ್ ಟೇಬಲು ಮಾಡ್ಬೋದು. 2 ಟೇಬಲ್ ಇದೆ, ಅವ್ರು 2 ಸೇರಿರ್ತಾರೆ, ಒಂದೇ ಬಿಲ್ ಆಗುತ್ತೆ ಅಂದರೆ ಇಲ್ಲಿ ಮರ್ಜ್ ಟೇಬಲ್ ಅಂತಿರುತ್ತೆ. ಮರ್ಜ್ ಟೇಬಲ್ ಕೊಟ್ಟರೆ ಯಾಕಂದರೆ ನೋ ಟೇಬಲ್ಸ್ ಕೊಡ್ತಾ ಇದೆ, ಯಾಕಂದರೆ ಯಾವುದೋ ಅನ್ಪೇಯ್ಡ್ ಆರ್ಡರ್ಸ್ ಅಂತಿದೆ ಹಂಗಾಗಿ ಕೊಡ್ತಾ ಇದೆ. ಮರ್ಜ್ ಟೇಬಲ್ ಕೂಡ ಮಾಡ್ಬೋದು ನೀವು. ಓಕೆ, ಅದೇ ಥರ ಮೇಲ್ಗಡೆಗೆ ಇಲ್ಲಿ ಕಾಣ್ತಾ ಇದೆ ಆರ್ಡರ್ ಡೈನ್ ಇನ್ನು ಮತ್ತು 3 ಬರುತ್ತೆ. ನಾವು ಫಸ್ಟಿಗೆ ತೋರಿಸಿದ್ದೆ ನಿಮಗೆ ಚೇಂಜ್ ಆರ್ಡರ್ ಟೈಪ್ ಅಂತ ಕೇಳುತ್ತೆ. ನಾನೀಗ ಕ್ಯಾನ್ಸಲ್ ಕೊಡ್ತೀನಿ ಅಂದರೆ ಡೈನ್ ಇನ್ ಅಂದರೆ ಇಲ್ಲೇ ಬಿಲ್ ಮಾಡಬೇಕಾ ಅಥವಾ ಅವ್ರು ಪಾರ್ಸಲ್ ಹೋಯ್ತಿದ್ದಾರಾ ಅಥವಾ ಮನೆಯಿಂದ ಆರ್ಡರ್ ಮಾಡಿದಾರ ಅನ್ನೋದಕ್ಕೆ ಇಲ್ಲಿ ಚೇಂಜ್ ಮಾಡಿದರೆ ಅದು ಆರ್ಡರ್ ಟೈಪ್ ಚೇಂಜ್ ಆಗುತ್ತೆ. ಇದು ಆರ್ಡರ್ ಟೈಪ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಆರ್ಡರ್ ಟೈಪ್ ಡೈನ್ ಇನ್ ಅಂದರೆ ಅವರು ಇಲ್ಲಿಗೆ ಬಂದಿದ್ದಾರೆ ಅಂತ ಕಸ್ಟಮರು, ಆಯಿತಾ. ಈ ಥರ ಇದಿಷ್ಟು ನಾನು ಆರ್ಡರ್ ಬಿಲ್ ಮಾಡ್ತಾ ಇದ್ದೀನಿ. ಡಿಸ್ಕೌಂಟ್ ಬೇಕಂದರೆ ಇಲ್ಲಿ ಡಿಸ್ಕೌಂಟ್ ಕೂಡ ಕೊಡ್ಬೋದು ನೀವು. ಇಲ್ಲಿ ಆ್ಯಡ್ ಡಿಸ್ಕೌಂಟ್ ಅಂದರೆ ನಾನೀಗ ಒಂದು 5% ಡಿಸ್ಕೌಂಟ್ ಕೊಡ್ತೀನಿ. ಅದು ಫಿಕ್ಸ್ಡ್ ಅಥವಾ ಪರ್ಸೆಂಟೇಜಲ್ಲಿ ಕೊಡ್ಬೋದು ನೀವು. ಫಿಕ್ಸ್ಡ್ ನಾನು ಇಲ್ಲ 10 ರೂಪಾಯಿ ಅಥವಾ 5 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ನಾನೀಗ. 5 ರೂಪಾಯಿ ಡಿಸ್ಕೌಂಟ್. ಓಕೆ, 5 ರೂಪಾಯಿ ಡಿಸ್ಕೌಂಟ್ ಕೂಡ ಇಲ್ಲಿ ಆ್ಯಡ್ ಆಯ್ತಿಲ್ಲ. 5 ರೂಪಾಯಿ ಡಿಸ್ಕೌಂಟ್ ಅಂತ ಅದು ಕೂಡ ಕೊಡ್ಬೋದು. ಈಗ ನೀವು ಇದನ್ನು KOT ಕಳಿಸ್ತೀರಾ ಅಂದರೆ KOT ಅಂತ ಮಾಡ್ತೀರಾ. KOT ಅಂದರೆ ಜಸ್ಟ್ KOT ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಚೆಫ್ ಅಂದರೆ ಅವ್ರಿಗೆ ಮೊಬೈಲಿಗೆ ಹೋಗ್ಬಿಡುತ್ತೆ, ಅದು ಆರ್ಡರ್ ಹೋಗ್ಬಿಡುತ್ತೆ. ಇಲ್ಲ ಅವ್ರು ಮೊಬೈಲ್ ಯೂಸ್ ಮಾಡ್ತಿಲ್ಲ, ನಾವು ಅವ್ರಿಗೆ ಪ್ರಿಂಟ್ ಕೊಟ್ಟು KOT ಬಿಲ್ ಕೊಡ್ತೀವಿ ಅಂದರೆ KOT ಆ್ಯಂಡ್ ಪ್ರಿಂಟ್ ಅಂತ ಕೊಡಬೇಕು. KOT ಆ್ಯಂಡ್ ಪ್ರಿಂಟ್ ಅಂತ ಕೊಟ್ಟರೆ ಅದೇನಾಗುತ್ತೆ, ಒಂದು ಬಿಲ್ ಪ್ರಿಂಟ್ ಆಗುತ್ತೆ, ಬಟ್ ಬಿಲ್ ಆಗಿರಲ್ಲ. ಬರೀ KOT ಆರ್ಡರ್ ಟೋಕನ್ ಅಷ್ಟೇ, ಕಿಚನ್ ಆರ್ಡರ್ ಟೋಕನ್ ಅಷ್ಟೇ ಜನ್ರೇಟ್ ಆಗಿರುತ್ತೆ, ಪ್ರಿಂಟ್ ಆಗುತ್ತೆ. ಅದನ್ನೇನು ಮಾಡ್ತೀರಾ, ಇದು ಕೊಡ್ತೀರಾ, ಇದು ಅವ್ರಿಗೆ ನೀವೇ ಕೊಟ್ಟು ಕಳಿಸ್ತೀರಾ ಪ್ರಿಂಟನ್ನು ಚೆಫ್ ಹತ್ರ ಅಡುಗೆ ಮನೆಗೆ. ಅಥವಾ ಬೇಡ ನನಗೆ ಬಿಲ್ಲು ಅವ್ರು ಇಲ್ಲೇ ಕೊಟ್ಬಿಟ್ಟಿರ್ತಾರೆ, ದುಡ್ಡು ಈಗಲೇ ಕೊಟ್ಬಿಟ್ಟಿದ್ದಾರೆ ಅಂತಂದರೆ KOTನೂ ಬಿಲ್ ಆ್ಯಂಡ್ ಪೇಮೆಂಟ್ ಇದನ್ನು ಕ್ಲಿಕ್ ಮಾಡ್ತಾರೆ. ಈ ಬಟನ್ ಕ್ಲಿಕ್ ಮಾಡಿದ್ರೆ KOTಗೆ ಹೋಗುತ್ತೆ. ಬಿಲ್ಲು ಪೇಮೆಂಟ್ 3 ಆಗಿದೆ ಅಂತ. ನಾನು ಸುಮ್ಮನೆ ಇದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಈ ಥರ ಪ್ರಿಂಟ್ ಆಗುತ್ತೆ. ನಾನೀಗ ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟರಲ್ಲಿ ಪ್ರಿಂಟಾಗಿ ಬರುತ್ತೆ. ಅದರಲ್ಲಿ ವೇಟ್ರ್ ಹೆಸರಿರುತ್ತೆ. ಇದೆಲ್ಲ ನೀವು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡ್ಕೋಬೋದು. ಇದಕ್ಕೆ ಇನ್ನೊಂದು ಸೆಟ್ಟಿಂಗ್ಸಲ್ಲಿ ಇನ್ನೊಂದು ವೀಡಿಯೋ ಮಾಡ್ತೀನಿ, ಅದನ್ನು ನೋಡಿರಿ. ಇದರ ಸೆಟ್ಟಿಂಗ್ಸಲ್ಲಿ ನೀವೇನೇನು ಈ ಟೇಬಲ್ ನಂಬರ್ ನಾವೇನೋ ಆ್ಯಡ್ ಮಾಡಿಲ್ಲ, ಟೇಬಲ್ ನಂಬರ್ ಬಂದಿಲ್ಲ, ಟೈಮಿಂಗ್ಸ್ ಅದೇ ಆಟೋಮೆಟಿಕಲಿ ತೊಗೊಂಡಿರುತ್ತೆ. ಈ ದೋಸೆ ಕಾಫಿ ಈ ಥರ ಈ ಸೆಟ್ಟಿಂಗ್ಸಲ್ಲೂ ಚೇಂಜ್ ಮಾಡ್ಬೋದು. ಈಗ ಪ್ರಿಂಟ್ ಕೊಟ್ಟರೆ ಪ್ರಿಂಟ್ ಆಗಿಬಿಡುತ್ತೆ. ಓಕೆ, ನಾನು ಕ್ಯಾನ್ಸಲ್ ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡ್ತೀನಿ. ಓಕೆ, ಈಗ ಪೇಮೆಂಟ್ ಯಾವ ಥರ ಮಾಡ್ತಿದ್ದಾರೆ ಯಾರು, ನಾನು ಪ್ರಿಂಟ್ ಕೊಟ್ಟ ತಕ್ಷಣ ಇಲ್ಲಿ ಕೇಳುತ್ತೆ ಪ್ರಿಂಟ್ ಆಯ್ತದು, ಬಟ್ ಅವ್ರು ಪೇಮೆಂಟ್ ಯಾವ ಥರ ಮಾಡ್ತಿದ್ದಾರೆ, ಕ್ಯಾಶಾ, ಕಾರ್ಡಾ, UPIನ ಯಾವ ಥರ ಅಂತ ಮಾಡ್ಬೋದು ನೀವೀಗ. ಈಗ ನಾನು ಅವರು ಕ್ಯಾಶ್ ಕೊಡ್ತಾ ಇದ್ದಾರೆ ಅಂತಂದರೆ ಇವರು ಕ್ಯಾಶ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ದ ಪೇಮೆಂಟ್ ಕೊಡ್ತೀನಿ. ಓಕೆ, ಅವ್ರಿಗೆ ನೀವು ಬೇಕಾದ್ರೆ ಅದು 50 ರೂಪಾಯಿ 100 ರೂಪಾಯಿ ಇದು ಡಿನಾಮಿನೇಷನ್ಸು ಚೆಕ್ ಮಾಡ್ಬೋದು. ಇಲ್ಲ ನಾವು ಇಲ್ಲೇ ಅವರು ಹಿಂಗೆ ಕೊಟ್ಟರು ಅಂತಲೂ ಇದು ಮಾಡ್ಕೋಬೋದು ಅದರಲ್ಲಿ ಅಮೌಂಟನ್ನು, ಆಯಿತಾ. ಈಗ ನನಗೆ ಡ್ಯೂ 0, ಅವ್ರು ನನಗೆ ಇದು ಕೊಡ್ತಾ ಇದ್ದಾರೆ, ಏನು ಕ್ಯಾಶ್ ಕೊಟ್ಟಿದ್ದಾರೆ ಅಂದ ತಕ್ಷಣ ಕಂಪ್ಲೀಟ್ ದ ಪೇಮೆಂಟ್ ಅಂತ ಕೊಡ್ತೀನಿ. ಕಂಪ್ಲೀಟ್ ದ ಪೇಮೆಂಟು. ಇನ್ನು ಇಲ್ಲ UPIನಲ್ಲಿ ಕೊಡ್ತಾ ಇದ್ದಾರೆ ಅಂತಂದರೆ UPIನಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಅದನ್ನು. ಅಂದರೆ ನೀವು ಸ್ಕ್ಯಾನರ್ ತೋರಿಸಿರ್ತೀರ ಅಲ್ಲಿ ತೋರಿಸ್ಬಿಟ್ಟು ನೀವು ಕಂಪ್ಲೀಟ್ ದ ಪೇಮೆಂಟ್ ಅಂತ ಹಿಂಗೆ ಕೊಟ್ಟರೆ ಕಂಪ್ಲೀಟ್ ಆಯಿತು. ಇದಿಷ್ಟು ಬಿಲ್ ಆಯ್ತು. ಇದು ಬಿಲ್ ಆಗಿರೋ ಅಂಥ ಟೇಬಲ್. ಇದನ್ನು ನೀವು ಮತ್ತೆ ಪ್ರಿಂಟ್ ಮಾಡ್ಬೋದು. ಅಂದರೆ KOT ಅಲ್ಲ, ಇದು ಬಿಲ್ ಕೊಡ್ತಾ ಇದ್ದಾರೆ, ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಂತ ಅರ್ಥ. ಈಗ ನಾನು ಮತ್ತೆ ಪ್ರಿಂಟ್ ಅಂತ ಕೊಟ್ಟರೆ ಇದಿಷ್ಟು ಪ್ರಿಂಟ್ ಆಗುತ್ತೆ. ಇದು ಪೇಯ್ಡ್ ಆಗಿರೋದು. ಅವಾಗಲೇ ತೋರಿಸಿದ್ದು KOT, ಇದು ಪ್ರಿಂಟ್, ಇದು ಬಿಲ್ ಇದು. ಓಕೆ, ಈಗ ನಾವೀಗ ಇದು UPIನಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಆಯಿತು, ಎಲ್ಲ ತೋರಿಸತ್ತೆ ಇದರಲ್ಲಿ ಕನ್ಫರ್ಮ್ಡು, ಆರ್ಡರ್ ಸ್ಟೇಟಸ್ಸು, ಪೇಯ್ಡು ಎಲ್ಲ. ಓಕೆ, ನಾನಿವಾಗ ಕ್ಲೋಸ್ ಕೊಡ್ತಾ ಇದ್ದೀನಿ ಇದನ್ನು. ಓಕೆ, ಇದು ಪಾಯಿಂಟ್ ಆಫ್ ಸೇಲ್ ಅಂತೇಳಿ POS ಅಂತ. ಪಾಯಿಂಟ್ ಆಫ್ ಸೇಲ್ ಅಂದರೆ ಬಿಲ್ಲಿಂಗ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ಕೊಟ್ಟೆ. ಈಗ ನಿಮಗೆ ಇಲ್ಲಿ ನೋಡ್ರಿ, ಇಲ್ಲಿ 2 ಡೇಸ್ ಆರ್ಡರ್ಸಿಗೆ ಹೋದರೆ 1 ಕಾಣಿಸ್ತಾ ಇದೆ, 0 ಇತ್ತವಾಗಲೇ 2 ಡೇಸ್ ಆರ್ಡರ್ 1 ಬಂದ್ಬಿಡುತ್ತೆ. ಈಗ ಯಾಕಂದರೆ ಈಗ ನಾನು ಒಂದು ಬಿಲ್ ಹಾಕಿದ್ನಲ್ಲ ಅದು. ಅದೇ ಥರ ಇದು ನ್ಯೂ ರಿಸರ್ವೇಷನ್ಸ್ ಯಾವುದು ಮಾಡಿಸಿಲ್ಲ, ಇದು ಕೂಡ ನೀವು ನೋಡ್ಕೋಬೋದು. ಓಕೆ, ಇದು ನ್ಯೂ ವೇಟ್ ರಿಕ್ವೆಸ್ಟ್. ಇದು ವೇಟ್ ರಿಕ್ವೆಸ್ಟ್ ಮೇಲೆ ಇನ್ನೊಂದು ನಾನು ವೀಡಿಯೋ ಮಾಡ್ತೀನಿ, ಅದರಲ್ಲಿ ನೋಡ್ಕೊಂಡ್ರೆ. ಈಗ ನಾನೀಗ ಇದು ಬಿಲ್ಲಿಂಗ್ ಹೇಳ್ಕೊಟ್ಟೆ ನನಗೆ. ಅದೇ ಥರ ನಾನು ಇವಾಗ ಡ್ಯಾಶ್ ಬೋರ್ಡಿಗೆ ಬರ್ತೀನಿ. ಈಗ ಡ್ಯಾಶ್ ಬೋರ್ಡಿಗೆ ಬಂತಂದರೆ ಮತ್ತೆ ವಾಪಸ್ ಬಿಲ್ಲಿಂಗಿನ ಬಿಟ್ಟು ಇದು ನೀವೇನು ಮಾಡಬೇಕು, ಯಾವಾಗ ಬಂದ ತಕ್ಷಣ ಬೇಕಿದ್ರೆ POS ಹಾಕ್ಕೊಂಡ್ರೆ ಯಾರಾದರೂ ಅಲ್ಲೇ ಪ್ರಿಂಟ್ ತೆಗಿತಾ ಇರ್ಬೋದು. ಓಕೆ, ಇವತ್ತಿನ 2 ಡೇಸ್ ಅರ್ನಿಂಗ್ಸ್ ಕಾಣಿಸ್ತಾ ಇದೆ ನಿಮಗೆ. ಇವತ್ತು ಒಂದು ಆರ್ಡರ್ ಬಂದಿದೆ, 2 ಡೇಸ್ ಅರ್ನಿಂಗ್ ಇಷ್ಟು. ಓಕೆ, ನೀವು ಇಲ್ಲಿ POS ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೇಮ್ ಅದೇ ಥರ ಮತ್ತೆ ನೀವು ಆರ್ಡರ್ ರಿಪೀಟ್ ಮಾಡ್ತಾ ಇರ್ಬೋದು. ಓಕೆ, ಇದು ಈ ನಮ್ಮ ಹೋಟೆಲ್ ಸಾಫ್ಟ್ವೇರ್ನ ಬಿಲ್ಲಿಂಗ್ ಬಗ್ಗೆ ನಾನು ಇವತ್ತು ಹೇಳಿ ತೋರಿಸ್ದೆ ಇವತ್ತು. ನಿಮಗೆ
ಮತ್ತೇನಾರ ಡೌಟ್ಸ್ ಇತ್ತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ, ಮತ್ತು ನಿಮಗೆ ಅದನ್ನು ನಾನು ಮತ್ತೊಂದು ಅದಕ್ಕೊಂದು ಏನಾದರೂ ಆನ್ಸರ್ ಮಾಡ್ತೀನಿ ಅಥವಾ ವಿಡಿಯೋ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಈ ನಮ್ಮ ಹೋಟೆಲ್ ಸಾಫ್ಟ್ವೇರನ್ನ ನಾವು ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾಯಿದ್ದೀವಿ ಸಬ್ಸ್ಕ್ರಿಪ್ಷನಲ್ಲಿ. ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ಕೆಳಗಡೆ ತೋರಿಸಿರೋ ನಂಬರ್ಗೆ ಕಾಲ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಮತ್ತು ಕೆಳಗಡೆ ಕೊಟ್ಟಿರೋ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕೂಡ ನೀವು ರಿಜಿಸ್ಟರ್ ಕೂಡ ಮಾಡಿಸ್ಬೋದು. ಥ್ಯಾಂಕ್ ಯು.